6 ಗಂಟೆ ಆಯ್ತಾ? ಇಲ್ಲ, ಇನ್ನು 5:15 ಆಗಿರೋದು ಅಷ್ಟೇ. ನಿಂಗ್ ಟೈಮ್ ನೋಡಕ್ ಬರೋದು ಒಳ್ಳೇದೇ ಆಯ್ತು. ನೀನು ಕೂಡ ಕಲಿಬಹುದು. ಕೂಕು ಟಿವಿ ಕಿಡ್ಸ್ ಆಪ್ ನ ಡೌನ್ಲೋಡ್ ಮಾಡಿ और एवरीडे कुछ नया सीखो। ತುಂಬಾ ಹಿಂದಿನ ಕತೆ ಇದು. ರಾಯ್ನಗರ್ ಅನ್ನೋ ಒಂದು ರಾಜ್ಯದಲ್ಲಿ ರಘು ಸಿಂಗ್ ಹೆಸರಿನ ಒಬ್ಬ ವ್ಯಕ್ತಿ ಬಟ್ಟೆ ವ್ಯಾಪಾರ ಮಾಡ್ತಿದ್ದ. ರಘು ಸಿಂಗ್ ಪ್ರತಿನಿತ್ಯ ತುಂಬಾ ದುಃಖದಲ್ಲಿ ಯೋಚನೆ ಮಾಡ್ಕೊಂಡೇ ಇರ್ತಿದ್ದ. ಅವನ್ ಯಾವಾಗ್ಲೂ ದೇವ್ರನ್ನ ಪ್ರತಿನಿತ್ಯ ದೂಷಣೆ ಮಾಡ್ತಿದ್ದ. ಆ ದೇವ್ರು ಅವನ ಜೀವನದಲ್ಲಿ ಇಷ್ಟು ದುಃಖ ಯಾಕೆ ಬರ್ದಿದ್ದಾನೆ ಅಂತ. ದೇವ್ರೇ, ನಾನು ನಿನಗೆ ದಿನಾ ಪೂಜೆ ಮಾಡ್ತೀನಿ, ನಿಮ್ಗೆ ಆರತಿ ಮಾಡಿಸ್ತೀನಿ, ದೇವಸ್ಥಾನಕ್ಕೆ ಹೋಗಿ ಪ್ರಸಾದನ ಹಂಚ್ತೀನಿ. ಆದ್ರೆ ನನ್ನ ಜೀವನದಲ್ಲಿ ಇಷ್ಟೊಂದು ದುಃಖವನ್ನು ಯಾಕೆ ಕೊಟ್ಟಿದ್ಯಾ? ದೇವ್ರೇ, ನನ್ನ ಬಿಸ್ನೆಸ್ಸು ಯಾಕೆ ಚೆನ್ನಾಗಿ ನಡೀತಿಲ್ಲ? ನನಗೆ ಯಾಕೆ ಪುತ್ರ ಭಾಗ್ಯ ಕೊಟ್ಟಿಲ್ಲ? ಪ್ರತಿನಿತ್ಯ ನೀವು ಯಾಕೆ ಆ ದೇವ್ರ ಮುಂದೆ ಕೂತ್ಕೊಂಡು ಜೋರಾಗಿ ಅಳ್ತಿರ್ತೀರಾ? ನನ್ಗಂತೂ ಖಂಡಿತ ಇದು ಇಷ್ಟ ಆಗೋದಿಲ್ಲ. ನಿಮಗೊಬ್ಳು ಹೆಂಡತಿ ಇದ್ದಾಳೆ, ಒಬ್ಳು ಮಗಳು ಇದ್ದಾಳೆ, ಇಡೀ ಕುಟುಂಬನೇ ಇದೆ. ಆದ್ರೂ ಯಾಕೆ ಇಷ್ಟೊಂದು ದುಃಖದಲ್ಲಿರ್ತೀರಾ ನೀವು? ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಏನಾದ್ರೂ ಒಂದು ಕಮ್ಮಿ ಇದ್ದೇ ಇರುತ್ತೆ. ನಿಮ್ಮೊಬ್ರಿಗೆ ಅಲ್ಲ, ಎಲ್ಲಾ ದುಃಖ ನನ್ನೊಬ್ಬನಿಗೆ ಕೊಟ್ಟಿದ್ದಾನೆ ದೇವ್ರು ಅನ್ಕೋತೀರಾ? ನೀನ್ ನಿಜವಾಗ್ಲೂ ತಪ್ಪು ತಿಳ್ಕೊಂಡಿದ್ಯಾ? ಈ ಪ್ರಪಂಚದಲ್ಲಿ ತುಂಬಾ ದುಃಖದಲ್ಲಿರೋನು ನಾನೊಬ್ನೇ. ನಮ್ಮ ಪಕ್ಕದ ಮನೆ ಚಂದನ್ನ ನೋಡು, ಭಗವಂತ ಅವ್ರಿಗೆ 2 ಗಂಡು ಮಕ್ಕಳನ್ನ ಕೊಟ್ಟಿದ್ದಾರೆ, ಆದ್ರೆ ನನಗೊಂದು ಕೂಡ ಕೊಟ್ಟಿಲ್ಲ. ನನ್ನ ಅಂಗಡಿ ಪಕ್ಕ ರಾಮನಾಥಿನ ಅಂಗಡಿ ಇದೆ. ಅವನ ಬಿಸ್ನೆಸ್ ಅಂತೂ ತುಂಬಾ ಚೆನ್ನಾಗಿ ನಡೀತಿದೆ. ಅವನು ಸುಳ್ಳೇಳಿ ವ್ಯಾಪಾರ ಮಾಡ್ತಾನೆ. ದೇವ್ರ ಅವನಿಗೆ ದುಃಖನ ಯಾಕೆ ಕೊಟ್ಟಿಲ್ಲ? ದೇವಸ್ಥಾನದ ಪೂಜಾರಿ ಹಾಗೇನೆ ದಿನಾ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಅವನ್ ಮಾತ್ರ ಎಷ್ಟು ಖುಷಿಯಾಗಿದ್ದಾನೆ, ತಿಂದು ತಿಂದು ಗುಂಡುಕ್ಕಿದ್ದಾನೆ. ಆದ್ರೆ ಭಗವಂತ ನನಗ್ ಮಾತ್ರ ಕಾಯಿಲೆನ ಕೊಟ್ಟಿದ್ದಾನೆ. ನಾನ್ ಕೇಳ್ಪಟ್ಟಿದ್ದೀನಿ, ಆ ಪೂಜಾರಿಗೆ ಹೆಣ್ಮಕ್ಳಿದಾರಂತೆ. ಆ ಹುಡುಗಿರು ಒಬ್ಬರಿಗಿಂತ ಒಬ್ರು ಸುಂದರವಾಗಿದ್ದಾರಂತೆ. ಆ ಹುಡುಗಿರ ಮದ್ವೆಗಾಗಿ ಹುಡುಗರು ಕ್ಯೂ ಅಲ್ಲಿ ನಿಂತಿದ್ದಾರಂತೆ. ಆದ್ರೆ ನಮ್ಮ ಮಗಳಂತೂ ತುಂಬಾ ಸಾಧಾರಣವಾಗಿದ್ದಾಳೆ. ನನಗ್ ಗೊತ್ತಿಲ್ಲ ಅವಳ ಮದ್ವೆಗೆ ನಾನು ಎಷ್ಟು ವರದಕ್ಷಿಣೆ ಕೊಡಬೇಕು ಅಂತ. ನಾನೇನು ಮಹಾರಾಜ ಅಲ್ಲ ಹುಡುಗನ ಕಡೆಯವ್ರಿಗೆ ಹೇಳೋದಕ್ಕೆ, ನಿಮ್ಗೆಷ್ಟು ವರದಕ್ಷಿಣೆ ಬೇಕೋ ಕೇಳಿ ಅನ್ನೋದಕ್ಕೆ. ಅರೆ ಭಗವಂತ, ನನಗೆ ಇಷ್ಟೊಂದು ದುಃಖ ಕೊಟ್ಟಿದ್ಯಾ? ನನ್ನ ರಾಜನ ಹಾಗೆ ಸರ್ವಶಕ್ತಿವಂತನಾಗಿ ಮಾಡಬಾರ್ದಾಗಿತ್ತ? ನಿನ್ಗಿದನ್ನೆಲ್ಲ ಮಾಡಕ್ಕಾಗದೆ ಹೋದ್ರೂ ನನಗೊಂದೇ ಒಂದು ಶಕ್ತಿನ ಕೊಟ್ಬಿಡು. ಅದರಿಂದ ನನ್ನ ದುಃಖವನ್ನು ಬೇರೆಯವ್ರ ಜೊತೆ ಅದ್ಲು ಬದ್ಲು ಮಾಡ್ಕೊಳ್ಳೋ ಹಾಗೆ. ಒಂದು ರಾತ್ರಿ ರಘು ನಿದ್ದೆ ಮಾಡೋವಾಗ ಅವನಿಗೆ ಒಂದು ಕನಸು ಬೀಳತ್ತೆ. ಆಕಾಶದಿಂದ ಒಂದು ಆಕಾಶವಾಣಿ ಕೇಳ್ಸತ್ತೆ. ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಒಂದೊಂದು ಗಂಟಿಡ್ತಾರಂತೆ. ಯಾರ ಜೀವನದಲ್ಲಿ ಎಷ್ಟು ದುಃಖ ಇರುತ್ತೋ ಅಷ್ಟು ಕಲ್ಲುಗಳನ್ನ ಆ ಗಂಟೆಗೆ ಸೇರಿಸಿ ದೇವಸ್ಥಾನದ ಕಡೆಗೆ ಹೋಗ್ಬೇಕು ಅಂತ. ರಘು ಕೂಡ್ಲೆ ಎದ್ದು ಅವನು ಅವನ ಎಲ್ಲಾ ದುಃಖಗಳನ್ನ ಹೇಳ್ಕೊಂಡು ಕಲ್ಲನ್ನ ಆ ಗಂಟೊಳಗಡೆ ಹಾಕ್ದ. ಅವನು ಆ ಗಂಟನ್ನ ತಗೊಂಡು ದೇವಸ್ಥಾನದ ಕಡೆ ಓಡ್ದ. ಅವನ್ ನೋಡ್ತಾನೆ, ಇಡೀ ಹಳ್ಳಿ ಜನ ಗಂಟುಗಳನ್ನ ಹಿಡ್ಕೊಂಡು ದೇವಸ್ಥಾನದ ಕಡೆ ಓಡ್ ಹೋಗ್ತಿದ್ದಾರೆ. ಪೂಜಾರಿ, ಪಕ್ಕದ ಮನೆ ಕುಂದನ್, ವ್ಯಾಪಾರಿ ರಾಮನಾಥ್ ಎಲ್ರೂ ತಮ್ಮ ಗಂಟುಗಳನ್ನ ಹಿಡ್ಕೊಂಡು ದೇವಸ್ಥಾನದ ಕಡೆ ಓಡ್ ಹೋಗ್ತಿದ್ದಾರೆ. ರಘು ಅದನ್ನ ನೋಡಿ ಆಶ್ಚರ್ಯ ಪಡ್ತಾನೆ. ಅವ್ರೆಲ್ರ ಗಂಟು ಕೂಡ ಅವನ ಗಂಟಿಗಿಂತ ತುಂಬಾ ದೊಡ್ಡದಾಗಿರತ್ತೆ. ಆ ಕೂಡ್ಲೆ ಅವನ ಗಮನ ಹಿಂದೆ ಬರ್ತಿರೋ ಆ ರಾಜನ್ ಮೇಲ್ ಬೀಳತ್ತೆ. ಆ ರಾಜನ ಗಂಟು ಎಲ್ರಿಗಿಂತ ತುಂಬಾ ದೊಡ್ಡದಾಗಿರತ್ತೆ. 4 ಜನ ಕೆಲಸದವರು ರಾಜನ ಗಂಟು ಹಿಡ್ಕೊಂಡು ಬರ್ತಿರ್ತಾರೆ. ರಘು ಗಮನ ಆ ಹಳ್ಳಿಯ ರೈತನ್ ಮೇಲ್ ಬೀಳತ್ತೆ. ಅವನು ಆ ರೈತನ್ನ ಕೇಳ್ತಾನೆ, ಅರೆ ಪೂಜಾರಿ ಹೊಟ್ಟೆಯಲ್ಲಿ ಕಲ್ಲಿದ್ಯಂತೆ. ಅವರ ಒಂದು ಹುಡುಗಿ ಯಾರ ಜೊತೆನೋ ಓಡೋದ್ಲಂತೆ. ನಿಮ್ಮ ಪಕ್ಕದ ಮನೆ ಕುಂದನ್ ಅವ್ರ ಮಗ ಆಸ್ತಿಗೋಸ್ಕರ ಯಾವಾಗ್ಲೂ ಜಗಳ ಆಡ್ತಾ ಇರ್ತಾನಂತೆ. ಮತ್ತೆ ರಾಮನಾಥ ಅವ್ರ ಮಗ ದೊಡ್ಡ ಜೂಜ್ಗಾರ ಆಗಿದಾನಂತೆ. ನನ್ಗಂತೂ ಗೊತ್ತಿಲ್ಲ ಜನಗಳ ಜೀವನದಲ್ಲಿ ಎಷ್ಟು ದುಃಖ ಇದೆ ಅಂತ. ಅವರ ಗಂಟುಗಳನ್ನ ನೋಡ್ತಿದ್ರೆ ನಿನ್ಗೆ ಅರ್ಥ ಆಗ್ತಿರ್ಬೋದು. ಆದ್ರೆ ಇವರು ನೋಡೋದಕ್ಕೆ ಖುಷಿಯಾಗಿದ್ದಾರೆ ಅನ್ಸುತ್ತೆ. ನನ್ಗೆ ಯಾವತ್ತೂ ಕೂಡ ಅನ್ಸಿಲ್ಲ ಇವ್ರನ್ನೆಲ್ಲ ನೋಡ್ತಿದ್ರೆ ಇವರೆಲ್ಲ ದುಃಖದಲ್ಲಿದ್ದಾರೆ ಅಂತ. ಬಹುಶಃ ನೀನು ಮುಗ್ಧ ಅನ್ಸುತ್ತೆ. ಅರೆ ಅಣ್ಣ, ಈ ಜಗತ್ತಲ್ಲಿ ಎಲ್ಲರೂ ಚೆನ್ನಾಗಿ ನಾಟಕ ಮಾಡ್ತಾರೆ ಖುಷಿಯಾಗಿರೋ ತರ. ನಾನು ಕೂಡ ನಾಟಕ ಮಾಡ್ತಿದ್ದೀನಿ. ನನ್ನ ಜೀವನದಲ್ಲಿ ದುಃಖನೇ ಇಲ್ದಿರೋ ಹಾಗೆ. ಎಲ್ರೂ ಕೂಡ ತಮ್ಮೊಳಗೆ ಸಾಕಷ್ಟು ದುಃಖವನ್ನು ಅಡಗಿಸಿಟ್ಟಿದ್ದಾರೆ.
ರಘು ತನ್ನ ಗಂಟನ್ನ ತಗೊಂಡು ವಾಪಸ್ ಅವನ್ ಮನೆಗ್ ಬರ್ತಾನೆ. ಮಾರನೇ ದಿನ ರಘು ಎದ್ದಾಗ ತುಂಬಾ ಖುಷಿಯಾಗಿದ್ದ. ಅವನು ಅವನ ಕನಸಿನ ಬಗ್ಗೆ ತನ್ನ ಹೆಂಡತಿ ಹತ್ರ ಹೇಳ್ತಾನೆ. ಇದನ್ ಹೇಳಿ, ನೀವು ನಿಮ್ಮ ದುಃಖದ ಗಂಟನ್ನ ಬೇರೆಯವ್ರ ಜೊತೆ ಬದಲಾವಣೆ ಯಾಕೆ ಮಾಡ್ಕೊಳ್ಳಿಲ್ಲ? ಅದು ಯಾಕೆ ಅಂದ್ರೆ ಬೇರೆಯವರ ಗಂಟು ನನಗೆ ತುಂಬಾ ದೊಡ್ಡದು ಅನ್ನಿಸ್ತಿತ್ತು. ಮತ್ತೊಂದು ವಿಷಯ, ಕಡೆ ಪಕ್ಷ ನನ್ನ ದುಃಖದ ಪರಿಚಯ ನನಗಿದೆ. ಒಂದು ವೇಳೆ ನಾನು ಬೇರೆಯವರ ಗಂಟು ತಗೊಂಡೆ ಅನ್ಕೋ, ಗೊತ್ತಿಲ್ಲ ನನಗೆ ಯಾವ್ಯಾವ ದುಃಖ ಸಿಗುತ್ತೆ ಅಂತ. ನನ್ನ ಕಷ್ಟಗಳ ಜೊತೆ ನಾನು ಬದುಕೋದಕ್ಕೆ ಕಲ್ತಿದ್ದೀನಿ. ನೀನ್ ಸರಿಯಾಗಿ ಹೇಳ್ತಿದ್ದೆ, ಜೀವನದಲ್ಲಿ ಎಲ್ಲರಿಗೂ ದುಃಖ ಇದೆ ಅಂತ. ಮತ್ತೆ ನಾನ್ ಮಾತ್ರ ಯಾಕೆ ಬೇಜಾರು ಮಾಡ್ಕೊಳ್ಳಿ? ಇವತ್ತಿಂದ ನಾನು ನೆಮ್ಮದಿಯಾಗಿ ಬದುಕ್ತೀನಿ, ಮತ್ತೆ ಭಗವಂತನಿಗೆ ತೊಂದರೆ ಕೊಡೋದೇ ಇಲ್ಲ. ಆವತ್ತಿಂದ ರಘು ತನ್ನ ಜೀವನನ ತುಂಬಾ ಸಂತೋಷವಾಗಿ ಕಳೀತಾ ಇದ್ದ. ಮೇದಿನಿಪುರ ಹೆಸರಿನ ಒಂದು ರಾಜ್ಯ ಆಯ್ತು. ಅಲ್ಲಿ ಶೀರು ಹೆಸರಿನ ಒಬ್ಬ ಕಳ್ಳ ಇದ್ದ. ಶೀರು ಒಬ್ಬ ಕಳ್ಳನೇ ಆಗಿದ್ರು ಅವನ್ ಮನ್ಸು ತುಂಬಾ ಒಳ್ಳೇದಾಗಿತ್ತು. ಅರೆ ವಾ, ಇವತ್ತಂತೂ ಮಜಾನೇ ಬಂತು. ದೇವ್ರೆ, ನಿನ್ಗೆ ಕೋಟಿ ಪ್ರಣಾಮಗಳು. ನಾನಂತೂ ಸ್ವಲ್ಪ ದುಡ್ಡನ್ನ ಕದಿಯಕ್ ಹೋಗಿದ್ದೆ, ಆದ್ರೆ ಕೈಗೆ ಸಿಕ್ಕಿದ್ದು ಇಡೀ ಖಜಾನೆ. ಅರೆ, ಇದ್ರಲ್ಲಂತೂ ತುಂಬಾ ದುಡ್ಡಿದೆ. ಶೇರು ನೋಡ್ತಾನೆ, ದಾರಿ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾನೆ ಮತ್ತೆ ಚಳಿಗೆ ನಡಕ್ತಾ ಇದ್ದಾನೆ ಅಂತ. ಶೇರು ಆ ವ್ಯಕ್ತಿಗೆ ನೋಟುಗಳ ಒಂದು ಕಂತೆ ಕೊಟ್ಟು ಹೇಳ್ತಾನೆ, ಇದ್ರಿಂದ ನಿಮ್ಗೋಸ್ಕರ ಕಂಬಳಿ ಮತ್ತೆ ಬಟ್ಟೆನ ತಗೊಳ್ಳಿ. ಶೇರು ಮನೆಗ್ ಬಂದಾಗ ಅವನ್ ಹೆಂಡತಿ ಅವನಿಗೆ ಹೇಳ್ತಾಳೆ, ನೀವಿವತ್ತು ತುಂಬಾ ಬೇಗ ಬಂದಿದ್ದೀರಾ, ಈಗಿನ್ನು 3:30 ಗಂಟೆ ಅಷ್ಟೇ. ಹೌದು, ಇವತ್ ನಾನು ಡಾಕು ಮಂಗಲ್ ಸಿಂಗ್ ನ ಮನೆಗೆ ಕಳ್ತನ ಮಾಡಕ್ ಹೋಗಿದ್ದೆ. ಮನೆಯಲ್ಲಿ ಯಾರೂ ಇರ್ಲಿಲ್ಲ, ಆದ್ರಿಂದ ಹೋಗಿ ಖಜಾನೆ ಎತ್ತಿ ಬಂದ್ಬಿಟ್ಟೆ. ನಿಮ್ಮಿಂದಾಗಿ ರಾತ್ರಿ ಇಡೀ ನಾನು ಎದ್ದಿರ್ಬೇಕು. ನೀವ್ ಕಳ್ತನ ಮಾಡೋದನ್ನ ಬಿಟ್ಬಿಡಿ. ಎಷ್ಟು ದಿನದಿಂದ ಹೇಳ್ತಿದ್ದೀನಿ ನಾನ್ ನಿಮ್ಗೆ. ಆದ್ರೆ ನಾನ್ ಬರೀ ಕೆಟ್ಟವರ ದುಡ್ಡನ್ನ ಕದ್ದಿದ್ದೀನಿ. ಕಾನೂನ್ ಕಣ್ಣಿಗೆ ಕಳ್ತನಾನೇ. ನೀವು ಒಳ್ಳೆಯವ್ರ ಮನೇಲಾದ್ರೂ ಮಾಡಿ, ಇಲ್ಲ ಕೆಟ್ಟವ್ರ ಮನೇಲಾದ್ರೂ ಮಾಡಿ. ಅದ್ರಲ್ಲೂ ಈಗ ನಮ್ ಹತ್ರ ಸಾಕಷ್ಟು ದುಡ್ಡಿದೆ. ಆಯ್ತು, ನಾಳೆ ರಾತ್ರಿ ನನ್ನ ಕೊನೆಯ ಕಳ್ಳತನ. ವ್ಯಾಪಾರಿ ದೌಲತ್ ರಾಮು ಮೋಸದಿಂದ ತುಂಬಾ ದುಡ್ಡನ್ನ ಮಾಡಿದ್ದಾನೆ. ಮಾರನೇ ದಿನ ರಾತ್ರಿ ಶೇರು ಕಳ್ತನ ಮಾಡಕ್ ಹೋಗ್ತಿರ್ಬೇಕಾದ್ರೆ ಅವನ್ ಹೆಂಡತಿ ಅವನಿಗೆ ಹೇಳ್ತಾಳೆ, ಇಲ್ ಕೇಳಿ, ಒಂದ್ ವೇಳೆ ಸಿಕ್ಕಾಕೊಂಡ್ರೆ ನಮ್ಮ ಅಜ್ಜ ಕೊಟ್ಟ ಆ ಚಮತ್ಕಾರಿ ಚೂರ್ಣನ ನೆನ್ಪಿಟ್ಕೊಳ್ಳಿ. ಹೌದು, ನನಗ್ ನೆನಪಿದೆ. ಈ ಮಾತನ್ನ ನನ್ಗೆ ಪ್ರತಿ ರಾತ್ರಿ ಹೇಳ್ತೀಯ. ನಿನ್ ತಾತನ್ ಚೂರ್ಣದ ಪೂರ್ತಿ ವಿಧಿವಿಧಾನ ನನ್ಗೆ ಗೊತ್ತಿದೆ. ದುರ್ಭಾಗ್ಯದಿಂದ ಶೇರು ತನ್ನ ಕೊನೆಯ ಕಳ್ತನದಲ್ಲಿ ಸಿಕ್ಕಾಕೊಳ್ತಾನೆ. ರಾಜ ಅವನ್ಗೆ ಮರಣ ದಂಡನೆನ ವಿಧಿಸ್ತಾನೆ. ಮುಂದಿನ ತಿಂಗಳ 3ನೇ ತಾರೀಕಿಗೆ ನಿನ್ಗೆ ಕಳ್ಳತನಗೋಸ್ಕರ ಗಲ್ಲಿಗೆ ಏರಿಸಲಾಗುವುದು. ಗಲ್ಲಿಗೇರಿಸೋ ಒಂದು ದಿನದ ಹಿಂದೆ ಶೇರುನ ರಾಜನ್ ಮುಂದೆ ಕರ್ಕೊಂಡ್ ಬರ್ತಾರೆ. ನಿಂದೇನಾದ್ರೂ ಕೊನೆಯ ಆಸೆ ಇದ್ಯಾ? ಏನಾದ್ರೂ ಇದ್ರೆ ಹೇಳ್ಬಿಡು. ನಾಳೆ ದಿನ ಕೊನೆಯ ಸೂರ್ಯೋದಯ ನೋಡ್ತೀಯ. ರಾಜರೇ, ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ತಾತ ನನ್ಗೆ ಮಾಯಾವಿ ಚೂರ್ಣ ಮಾಡೋದನ್ನ ಹೇಳ್ಕೊಟ್ಟಿದ್ರು. ಆ ಚೂರ್ಣದಿಂದ ಹೊಟ್ಟೆ ಎಲ್ಲಾ ಕಾಯಿಲೆಗಳು ಮಾಯವಾಗುತ್ತೆ. ನನ್ನ ಆಸೆ ಏನಂದ್ರೆ ಸಾಯೋ ಮೊದಲಿ ವಿದ್ಯೆಯನ್ನ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅಂತ. ಯಾಕಂದ್ರೆ ನಾನ್ ಸತ್ ಮೇಲೂ ಕೂಡ ಆ ಚೂರ್ಣ ಮನುಷ್ಯ ಜಾತಿಗೆ ಉಪಯೋಗ ಆಗ್ಲಿ ಅಂತ. ರಾಜನ್ ಹೊಟ್ಟೆಯಲ್ಲಿ ಒಂದು ಹಳೆ ಗಡ್ಡೆ ಸಮಸ್ಯೆ ಇತ್ತು. ಅದಕ್ಕವರು ತುಂಬಾನೇ ದೊಡ್ಡ ದೊಡ್ಡ ವೈದ್ಯರಿಂದ ಚಿಕಿತ್ಸೆನ ಪಡ್ಕೊಂಡಿದ್ರು. ಆದ್ರೆ ಯಾವುದೇ ಪ್ರಯೋಜನ ಆಗಿರ್ಲಿಲ್ಲ. ಅವ್ರು ಯೋಚನೆ ಮಾಡ್ತಾರೆ, ಕಳ್ಳಂಗೆ ಒಂದು ಅವಕಾಶ ಕೊಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ. ಆಯ್ತು, ಆ ವಿದ್ಯೆ ನನಗ್ ಹೇಳ್ಕೊಡು. ಆದ್ರೆ ನೆನ್ಪಿರ್ಲಿ, ನಿನ್ನ ಚೂರ್ಣ ಏನಾದ್ರೂ ಕೆಲ್ಸ ಮಾಡ್ದಿದ್ರೆ 1,000 ಏಟು ತಿಂದ್ಮೇಲೆ ನಿನ್ಗೆ ಗಲ್ಲಿಗೆ ಏರ್ಸೋದು, ಗೊತ್ತಾಯ್ತಾ? ನನ್ಗೆ ಒಪ್ಪಿಗೆ ಇದೆ, ಆದ್ರೆ ನಂಗೆ ಕೆಲವು ತಿಂಗಳುಗಳ ಸಮಯ ಬೇಕು, ಮತ್ತೆ ವಸ್ತುಗಳು ಕೂಡ. ನಿನ್ಗೆ ಯಾವ ವಸ್ತುಗಳು ಬೇಕೋ ಅದನ್ನ ನಿನಗೆ ಕೊಡಲಾಗುವುದು. ಶೇರು ಉದ್ಯಾನವನಕ್ಕೆ ಹೋಗ್ತಾನೆ. ಅವನು ಮೊದಲು ತುಂಬಾ ಒಳ್ಳೆ ಮಣ್ಣನ್ನ ಕೇಳ್ತಾನೆ. ಮಣ್ಣನ್ನ ಅವನ್ಗೆ ತಂದ್ಕೊಡ್ತಾರೆ.
ಆ ಮಣ್ಣನ್ನ ಇವನು ಉದ್ಯಾನವನದಲ್ಲಿ ಸುರಿದು ತುಂಬಾ ದಿನಗಳ ಕಾಲ ಆ ಮಣ್ಣನ್ನ ನೆನೆಸ್ತಾನೆ. ಆಮೇಲೆ ಶೇರು ರಾಜನ ಹತ್ರ ಕೆಲವು ಗಿಡಗಳ ಬೀಜವನ್ನ ಕೇಳ್ತಾನೆ. ನನಗೆ ಯಾವ ಗಿಡ ಮೂಲಿಕೆಗಳ ಬೀಜಗಳು ಬೇಕೋ ಅದನ್ನ ಇದರಲ್ಲಿ ನಾನು ಬರ್ದಿದ್ದೀನಿ. ಇದನ್ನ ತರಿಸ್ಕೊಡಿ. ಈ ಗಿಡ ಮೂಲಿಕೆಯ ಎಲೆಗಳಿಂದ ಚೂರ್ನ ತಯಾರು ಮಾಡಲಾಗುವುದು. ಶೇರುಗೆ ಅವನು ಕೇಳಿದ ಅಷ್ಟು ಬೀಜಗಳನ್ನ ತಂದು ಕೊಡ್ತಾರೆ. ಮಹಾರಾಜರೇ, ನಾಳೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ನೀವು ಇಲ್ಲಿಗೆ ಬಂದ್ಬಿಡಿ. ನಾಳೆ ತುಂಬಾ ಮುಖ್ಯವಾದ ದಿನ. ಮಾರನೇ ದಿನ ರಾಜ ತನ್ನ ಮಂತ್ರಿಗಳ ಜೊತೆಗೆ ತನ್ನ ಉದ್ಯಾನವನಕ್ಕೆ ಹೋಗ್ತಾನೆ. ಇವತ್ತು ನಾವು ಬೀಜ ಹಾಕ್ತಿದೀವಿ. ನಿಮ್ಮಲ್ಲಿ ಜೀವನದಲ್ಲಿ ಯಾರು ಕಳ್ತನ ಮಾಡೇ ಇಲ್ವೋ ಅವರು ಬೀಜ ಹಾಕಕ್ಕೆ ಮುಂದೆ ಬನ್ನಿ. ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ಜೇಬಿಂದ ದುಡ್ಡು ಕದ್ದಿದ್ದೆ. ನಾನಿದಕ್ಕೆ ಅರ್ಹನಲ್ಲ. ನಾನಂತೂ ಚಿಕ್ಕ ವಯಸ್ಸಲ್ಲಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಕದ್ದಿದ್ದೆ. ನಾನೀ ಕೆಲಸ ಮಾಡಕ್ಕೆ ಆಗಲ್ಲ. ಮಹಾರಾಜರೇ ಆದ್ರೆ ನೀವು ಮುಂದೆ ಬನ್ನಿ. ನಾನು ಚಿಕ್ಕ ವಯಸ್ಸಲ್ಲಿ ತಾಯಿಯಿಂದ ಲಾಡು ಕದ್ದಿದ್ದೆ. ಇಲ್ಲಿ ಎಲ್ರೂ ಕಳ್ರೆ ಅಂದ್ಮೇಲೆ ಶಿಕ್ಷೆ ನನಗ್ ಮಾತ್ರ ಯಾಕೆ ಮಹಾರಾಜರೇ? ಶೇರುನ ಬುದ್ಧಿವಂತಿಕೆ ನೋಡಿ ರಾಜರಿಗೆ ತುಂಬಾ ಖುಷಿಯಾಗತ್ತೆ. ನೀನು ಕಳ್ಳನೆ ಆದ್ರೆ ಮಹಾ ಬುದ್ಧಿವಂತನೂ ಕೂಡ. ನಿನ್ನ ಗಲ್ಲು ಶಿಕ್ಷೆಯನ್ನು ಕ್ಷಮಿಸಿದ್ದೇನೆ ಮತ್ತು ನಿನಗೆ ಮಂತ್ರಿ ರೂಪದಲ್ಲಿ ಕೆಲಸ ಕೊಡುತ್ತಿದ್ದೇನೆ. ಶೇರು ಮನೆಗ್ ವಾಪಸ್ ಬಂದಾಗ ಅವನ್ ಹೆಂಡತಿಗೆ ಅವನನ್ನ ನೋಡಿ ತುಂಬಾನೇ ಖುಷಿಯಾಗತ್ತೆ. ದೇವ್ರು ನಿಜವಾಗ್ಲೂ ತುಂಬಾನೇ ದೊಡ್ಡೋನು, ನೀವಿನ್ನೂ ಬದುಕಿದಿರಲ್ಲ. ಹಾ, ತಾತನ ಚೂರ್ಣ ಅದ್ರ ಕೆಲಸವನ್ನ ತೋರಿಸುತ್ತು.